ಆ್ಯಕ್ಚುಲಿ ಏನು ಯಡಿಯೂರಪ್ಪ ಅವರು ಬಂದು ಏನು 50 ವರ್ಷ ಆಯ್ತಲ್ಲ, ಒಂದು ಇದಕ್ಕೆ ನಮ್ಮ ಪೀಣ್ಯ ಕೈಗಾರಿಕಾ ಸಂಘದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಬಟ್ ಅವರು ಯಾವತ್ತೂ ಕೂಡ ದಿಟ್ಟ ಹೋರಾಟದಿಂದ ಬಂದಿದ್ದರು. ಇವನ್ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ಕೈಗಾರಿಕೆ ಬಗ್ಗೆ, ಸಣ್ಣ ಕೈಗಾರಿಕೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾಯಿದ್ರು. ವಿರೋಧ ಪಕ್ಷ ನಾಯಕರಾಗಿ ಕೂಡ ಇಲ್ಲಿ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು, ಇಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ವಿಧಾನಸೌಧದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾಯಿದ್ರು. ಒಂದು ಕೈಗಾರಿಕೆಗಳು ಈ ಥರ ಸಮಸ್ಯೆಗಳಿದ್ದಾವೆ, ಇದಕ್ಕೆ ಪರಿಹಾರ ನೀಡಿ ಅಂತ. ಅದಾದ ನಂತರ ಮುಖ್ಯಮಂತ್ರಿ ಆದಮೇಲೆ ಕೈಗಾರಿಕೆಗಳಿಗೆ ತುಂಬಾ ಒತ್ತು ಕೊಟ್ಟರು. ಒಂದು ಅಭಿವೃದ್ಧಿ ವಿಷಯದಲ್ಲಿ ಇರಬಹುದು, ಯಾವುದೇ ಒಂದು ತೆರಿಗೆಯನ್ನು ಕೂಡ ಅವರು ಕೈಗಾರಿಕೆಗಳಿಗೆ ಜಾಸ್ತಿ ಮಾಡಲಿಲ್ಲ. ಬಟ್ ಇತ್ತೀಚಿನ ಒಂದು ಗೋರ್ಮೆಂಟಿಗೆ ನೋಡಿದರೆ, BJP ಗೋರ್ಮೆಂಟ್ ಇದ್ದಾಗ, ಯಡಿಯೂರಪ್ಪ ಇದ್ದಾಗ ಕೈಗಾರಿಕೆಗಳಿಗೆ ಯಾವುದೇ ಕೂಡ ಒಂದು ತೊಂದರೆ ಕೊಡಲಿಲ್ಲ, ಯಾವುದೇ ಒಂದು ಹೆಚ್ಚುವರಿ ತೆರಿಗೆ ಹಾಕಲಿಲ್ಲ. ಅವ್ರದ್ದು ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಕ್ಕೆ ಇಷ್ಟಪಡ್ತೀನಿ. ಅವರು ಲಾಸ್ಟ್ ಒಂದು ಬಡ್ಜೆಟಲ್ಲಿ 100 ಕೋಟಿ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಅನುದಾನ ಕೊಟ್ಟರು. ಅದಂದರೆ ಟೌನ್ಶಿಪ್ ಮಾಡಲಿಕ್ಕೆ ಅಂತ ಹೇಳಿ. ಅದು ಕೂಡ ನಮ್ಮ ಅದು ದೊಡ್ಡ ಮಟ್ಟದ ಒಂದು ಮೂಲಭೂತ ಸೌಕರ್ಯಗೆ ಅದು ಟೌನ್ಶಿಪ್ ಮಾಡಲಿಕ್ಕೆ ಅಂತ ಕೊಟ್ಟರು. ಬಟ್ ಅನಿವಾರ್ಯ ಕಾರಣದಿಂದ ಅದು ಟೌನ್ಶಿಪ್ ಆಗಲಿಲ್ಲ. ಅದಾದಮೇಲೆ ಏನು ಮಾಡಿದರು ಅವರು, 50 ಕೋಟಿ ಏನು RR ನಗರ ಒಂದು ಕಾನ್ಸ್ಟಿಟ್ಯುನ್ಸಿ, ಆ 50 ಕೋಟಿ ದಾಸರಳ್ಳಿ ಕಾನ್ಸ್ಟಿಟ್ಯುನ್ಸಿ ಅಂತ ಹೇಳಿ ಅದು ಡಿವೈಡ್ ಮಾಡಿ, ಅದು ಎಕ್ಸ್ಕ್ಲೂಸಿವ್ ಬರೀ ಇಂಡಸ್ಟ್ರಿ ಏರಿಯಾಗೆ ಮೂಲಭೂತ ಸೌಕರ್ಯಕ್ಕೆ ಅದನ್ನ ಖರ್ಚು ಮಾಡಿ, ಇವತ್ತು ಆ 100 ಕೋಟಿ ಏನು ಖರ್ಚು ಮಾಡಿದ ರೋಡು ಇವತ್ತು ಕೂಡ ಚೆನ್ನಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ದಾಸರಳ್ಳಿ ಕಾನ್ಸ್ಟಿಟ್ಯುನ್ಸಿಯಲ್ಲಿರೋ 50 ಕೋಟಿ ಇದರಲ್ಲಿ ತುಂಬಾ ಕೆಲಸ ಆಗಿ ಇವತ್ತು ರೋಡು, ಡ್ರೈನೇಜು, ಸ್ಟ್ರೀಟ್ ಲೈಟು ಎಲ್ಲ ಚೆನ್ನಾಗಿದೆ. ಬಟ್ ಈ ಅನ್ಫಾರ್ಚುನೇಟ್ಲಿ ಏನು RR ನಗರದ ಕೆಲಸ, ಅದು 50 ಕೋಟಿ ದುಡ್ಡು ಇವತ್ತು ಕೂಡ ಅದಿನ್ನೂ ಕೆಲಸ ನಡೀತಾ ಇದೆ. ಇನ್ನೂ ಭಾಳ ಮಂದಗತಿಯಲ್ಲಿ ಕೆಲಸ ಆಗ್ತಾಯಿದೆ. ಇನ್ನು ಕೆಲವೇ ದಿವಸದಲ್ಲಿ ಯಡಿಯೂರಪ್ಪ ಏನು ಘೋಷಣೆ ಮಾಡಿರೋದ 50 ಕೋಟಿ ಇನ್ನು ಕೆಲವೇ ದಿವಸದಲ್ಲಿ ಅದು ಕೂಡ ಕಂಪ್ಲೀಟಾಗಿ ಪೀಣ್ಯ ಕೈಗಾರಿಕಾ ಪ್ರದೇಶ, ಒಂದು ಮಾದರಿ ಕೈಗಾರಿಕಾ ಪ್ರದೇಶ ಆಗಿ ಆಗಲಿಕ್ಕೆ ಯಡಿಯೂರಪ್ಪವರ ಕೊಡುಗೆ ಭಾಳ ಅತ್ಯುಮ್ಮೆಲ್ಲ ಮೇಡಮ್. ನಾವು ಯಡಿಯೂರಪ್ಪವ್ರನ್ನ ಸಾಕಷ್ಟು ಬಾರಿ ಅವ್ರನ್ನ ಭೇಟಿಯಾಗಿ ವಿಶೇಷವಾಗಿ ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದ ಬಗ್ಗೆ ನಾವು ಅವರಿಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ. ಅವರು ತುಂಬಾ ನಮ್ಮ ಮಾತನ್ನು ಖುಷಿಯಾಗಿ ಕೇಳ್ತಾಯಿದ್ರು. ಪೀಣ್ಯ ಗೊತ್ತು, ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ಪ್ರದೇಶ, ಅಲ್ಲಿ 12 ಲಕ್ಷ ಕಾರ್ಮಿಕರಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಾ, ಸಾವಿರಾರು ಕೋಟಿ ಸರ್ಕಾರಕ್ಕೆ ಆದಾಯ ಕೊಡ್ತಾ ಇದ್ದೀರಾ, ಇದಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ನಿಮಗೆ ಒತ್ತು ಕೊಡುತ್ತೆ. ಅಗ್ರಿಕಲ್ಚರ್ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟು ನಾವು MSMEನೇ ಕೂಡ ಉದ್ಯೋಗವನ್ನು ಒದಗಿಸ್ತಾ ಇರೋದು. ಈ ನಿಟ್ಟಿನಲ್ಲಿ ಅವರು ಕೈಗಾರಿಕೆಗಳಿಗೆ ತುಂಬ ಒತ್ತು ಕೊಡ್ತಾಯಿದ್ರು. ಯಾವತ್ತೂ ಕೂಡ ಕೈಗಾರಿಕೆ ಬಡ್ಜೆಟಲ್ಲಿ, ಪ್ರತಿಯೊಂದು ಬಡ್ಜೆಟಲ್ಲಿ ಕೈಗಾರಿಕೆ ಇದಕ್ಕೆ ಇಷ್ಟು ಅಮೌಂಟ್ ಅಂತ ಹೇಳಿ ಯಾವತ್ತೂ ಕೂಡ ನಿಗದಿ ಪಡ್ತಾಯಿದ್ರು. ಬಟ್ ಇತ್ತೀಚಿನ ಯಡಿಯೂರಪ್ಪ ಆದಮೇಲೆ ಯಾವುದೇ ಸರ್ಕಾರ ಬಂದರೂ ಕೂಡ ಕೈಗಾರಿಕೆ ಬಗ್ಗೆ ಎಲ್ಲ ಒಂಥರ ಮಲಧೋರಣೆ ಅನುಸರಿಸ್ತಾ ಇದ್ದಾರೆ. ಮೇಡಮ್, ಇತ್ತೀಚೆಗೆ ಏನು ಮಾನ್ಯ CM ಸಿದ್ದರಾಮಯ್ಯ ಸಾಹೇಬರು ಬಡ್ಜೆಟನ್ನು ಮಂಡಿಸಿದರು. ಅವರು ಅಷ್ಟು ಹೊತ್ತು ಮಾತಾಡಿದರು ಮೇಡಮ್. 2-3 ಅವರು ಬಡ್ಜೆಟನ್ನು ಅವರು ಮಂಡಿಸಿದರು. ಎಲ್ಲೂ ಕೂಡ MSME ಏನು ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ಕೂಡ ಎಲ್ಲೂ ವರ್ಡ್ ಬರಲಿಲ್ಲ. ಏಕೆಂದರೆ ನಾವು ಹೈಯೆಸ್ಟು ನಮ್ಮ MSME ಅಂದರೆ 30% GDP MSMEಯಿಂದನೇ ಆಗುತ್ತೆ, 45% ಎಕ್ಸ್ಪೋರ್ಟ್ ಇದೆ. ಇಷ್ಟು ಕೊಡುಗೆ ಕೊಟ್ಟರು. ನಾವು ಏನು ಅಗ್ರಿಕಲ್ಚರ್ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟು ನಾವು ಉದ್ಯೋಗವನ್ನು ಒದಗಿಸಿ ಕೂಡ ಎಲ್ಲ ಕಡೆ ನಮಗೆ MSMEಗೆ ಇತ್ತೀಚಿನ ಸರ್ಕಾರಗಳು ಭಾಳ ನಿರ್ಲಕ್ಷ್ಯ ತೋರಿಸ್ತಾ ಇದ್ದೇವೆ. ನಾವು ಪರ್ಸ್ನಲ್ಲಾಗೆ ಅಂದರೆ ನಾವು ಯಾವತ್ತೂ ಕೂಡ ಪರ್ಸ್ನಲ್ಲಾಗಿ ಜಾಸ್ತಿ ಒತ್ತು ಕೊಡ್ತಾ ಇರಲಿಲ್ಲ. ಯಾವತ್ತು ಯಾವುದೋ ಒಂದು ಕೆಲಸ ಆಗಬೇಕಿತ್ತು, ನೀವು ತೆಗೆದುಕೊಂಡು ಹೋಗಿರೋ ಯಾವುದೋ ಫೈಲಿಗೋ ಅಥವಾ ನೀವು ಹೇಳಿದ ಯಾವುದೋ ಕೆಲಸಕ್ಕೋ ತಕ್ಷಣ ಮಾಡಿಸಿದ್ದು, ಆ ಥರದ್ದು ಯಾವುದಾದ್ರು ನೆನಪಿದೆ? ಇಲ್ಲ, ನಮ್ಮ ಇದರಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘ ಅಂತ ಇದೆ. ನಮ್ಮ ಆವತ್ತಿನ ಏನು ಮ್ಯಾನೇಜ್ಮೆಂಟ್ ಕಮಿಟಿಗೆ ಯಡಿಯೂರಪ್ಪ ಅವ್ರ ಹತ್ರ ಹೋದಾಗ ನಾವು ಬಿಲ್ಡಿಂಗ್ನ ಸಣ್ಣ ಕೈಗಾರಿಕೆಗಳಿಗೆ ಅನುದಾನ ಬೇಕು ಅಂತ ಕೂಡ ತಕ್ಷಣ ಅವರು 5 ಕೋಟಿ ಚೆಕ್ಕನ್ನು ನಾವು ಕೇಳಿದ ಕೂಡಲೇ ಇಮ್ಮಿಡಿಯೇಟ್ಲಿ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಬೇಕು, ಅಭಿವೃದ್ಧಿ ಹೊಂದಿದರೆ ರಾಜ್ಯ ದೇಶ ಅಭಿವೃದ್ಧಿ ಹೊಂದುತ್ತೆ ಅಂತೇಳಿ ತಕ್ಷಣ ಅವರು ಆ ಬಿಲ್ಡಿಂಗ್ ಏನು ಇದಕ್ಕೆ ಕನ್ಸ್ಟ್ರಕ್ಷನ್ಗೆ 5 ಕೋಟಿ ಅವರು ತಕ್ಷಣ ಅದನ್ನ ಅನುದಾನ ಕೊಟ್ಟರು ಮೇಡಮ್. ಇದು ನಮಗೆ ನೆನಪಿರೋ ಮರೆಯದಂಥ ಇದು. ಬಟ್ ಅದು ಅವ್ರದ್ದು ಸಾಧನೆ ಅಂತಲೇ ಹೇಳಬೇಕು ಮೇಡಮ್. ಸಾಮಾನ್ಯ ಒಬ್ಬ ರೈತ ಮಗನಾಗಿ
ಬೆಳೆದು ಒಂದು ಕಷ್ಟಪಟ್ಟು ಒಂದು ಏನು ಜನಸಾಮಾನ್ಯರ ರೈತರ ಎಲ್ಲರ ಧ್ವನಿಯಾಗಿ ಅವರ ಕಷ್ಟ ಕಾರ್ಪಣ್ಯ ಒಂದು ಧ್ವನಿಯಾಗಿ ಇಷ್ಟು ಮಟ್ಟಕ್ಕೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಏನು ಒಂದು ನಿವೃತ್ತಿ ಆಗಿದ್ದಾರೆ, ಒಂದು ಏನು ರಾಜಕೀಯದಿಂದ ನಿವೃತ್ತಿ ಆದರೂ ಕೂಡ ಅವರು ಒಂದು ಇವತ್ತು ಕೂಡ ಎಲ್ಲ ಒಂದು ರಾಜ್ಯದ ಪ್ರತಿಯೊಂದು ಮೂಲೆಗೂ ಹೋಗಿ ಒಂದು ಪಕ್ಷ ಸಂಘಟನೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಒಂದು ಪಿಣ್ಯ ಕೈಗಾರಿಕಾ ಸಂಘದ ನಾನು ಅಧ್ಯಕ್ಷನಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.